ಮಕ್ಕಳು ಈ ದೇಶದ ಸಂಪತ್ತು ಮತ್ತು ಶಕ್ತಿ. ಮಕ್ಕಳಲ್ಲಿ ಹುದುಗಿರುವ ಕಲೆ, ಸಂಗೀತ ಮತ್ತು ಸಾಹಿತ್ಯವನ್ನು ಹೊರಹಾಕಲು ಇಂಥ ವೇದಿಕೆಗಳು ತುಂಬಾ ಅವಶ್ಯಕ ಎಂದು ಕರ್ನಾಟಕ ವಿದ್ಯಾವರ್ಧಕ ಸಂಘದ ಪ್ರಧಾನ ಕಾರ್ಯದರ್ಶಿ ಶಂಕರ್ ಹಲಗತ್ತಿ ಹೇಳಿದರು. ಧಾರವಾಡದ ಕರ್ನಾಟಕ ವಿದ್ಯಾವರ್ಧಕ ಸಂಘದ ನಾಡೋಜ್ ಡಾ ಪಾಟೀಲ್ ಪುಟ್ಟಪ್ಪ ಸಭಾಂಗಣದಲ್ಲಿ ಪವರ್ ಆಫ್ ಯೂತ್ ಫೌಂಡೇಶನ್ ಕರ್ನಾಟಕ ಇವರು ಹಮ್ಮಿಕೊಂಡ ಪುಸ್ತಕ ಬಿಡುಗಡೆ ಮತ್ತು ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಸಸಿಗೆ ನೀರೆರುವುದರ ಮೂಲಕ ಉದ್ಘಾಟಿಸಿ, ಪವರ್ ಆಫ್ ಯೂತ್ ಫೌಂಡೇಶನ್ ಕರ್ನಾಟಕ ಸರ್ಕಾರಿ ಶಾಲೆಗಳು ಮತ್ತು ಪ್ರತಿಭಾವಂತ ಮಕ್ಕಳಿಗೆ ಗುರುತಿಸಿ ಜನರಿಗೆ ಪರಿಚಯಿಸುವ ಇವರ ಸತ್ಕಾರ್ಯ ಮೆಚ್ಚುವಂತದ್ದು. ಒಬ್ಬ ದೇವಸ್ಥಾನದ ಅರ್ಚಕರು ಕತೆ ಕಾದಂಬರಿ ಬರೆದು ಲೇಖಕರಾಗಿದ್ದು ತುಂಬಾ ಒಳ್ಳೆಯ ಕಾರ್ಯ ಎಂದು ಹೆಬ್ಬಳ್ಳಿಯ ಶ್ರೀ ಮೂಗ ಬಸವಣ್ಣ ದೇವರ ಅರ್ಚಕರಾದ ಶ್ರೀ ಗುರು ಚರಂತಯ್ಯ ಕೊಣ್ಣೂರ್ ಹಿರೇಮಠ್ ಇವರ ಕೃತಿಯ ಕುರಿತು ಮೆಚ್ಚುಗೆ ವ್ಯಕ್ತಪಡಿಸಿದರು. ಇನ್ನು ಧಾರವಾಡದ ಅಕ್ಷರ ತಾಯಿ ಎಂದೇ ಖ್ಯಾತರಾದ ಶ್ರೀಮತಿ ಲೂಸಿ ಸಾಡನ್ ಅವರ ಕುರಿತು ಬರೆದ ಜ್ಞಾನ ಯಜ್ಞದ ಮೌನ ಮುದ್ರೆ ಕಾದಂಬರಿ ಬಿಡುಗಡೆ ಮಾಡಿ ಮಾತನಾಡಿದ ಧಾರವಾಡದ ಚಿಂತಕರು, ಸಾಹಿತಿಗಳು ಡಾ ಹೇಮಾ ಪಟ್ಟಣಶೆಟ್ಟಿ ಮಾತನಾಡಿ, ಗುರು ಚರಂತಯ್ಯ ಕೊಣ್ಣೂರ್ ಹಿರೇಮಠ್ ಇವರು ಲೂಸಿ ಸಾಡನ್ ಅವರ ಬಗ್ಗೆ ಈ ಕಾದಂಬರಿಯಲ್ಲಿ ಲೂಸಿ ಅವರನ್ನ ತುಂಬಾ ವರ್ಣನೆ ಮಾಡಿದ್ದಾರೆ. ಆದರೆ ಲೂಸಿ ಅವರಿಗೆ ಅವರ ಬಾಲ್ಯದಲ್ಲಿ ಆದ ನೋವಿನ ಕುರಿತು ಸ್ವಲ್ಪ ಹೇಳಬಹುದಿತ್ತು ಎಂದರು. ಧಾರವಾಡ ಜಿಲ್ಲಾ ಪಂಚಾಯತ್ ಉಪ ಕಾರ್ಯದರ್ಶಿಗಳು ಮಲ್ಲಿಕಾರ್ಜುನ್ ತೊದಲಬಾಗಿಯವರು ಬರೆದ ಸಾಧನೆಯ ಹಾದಿಯಲ್ಲಿ ಪುಸ್ತಕ ಬಿಡುಗಡೆ ಮಾಡಿ ಮಾತನಾಡಿದ ಭಾರತ ಜ್ಞಾನ ವಿಜ್ಞಾನ ಸಮಿತಿಯ ರಾಜ್ಯ ಉಪಾಧ್ಯಕ್ಷರಾದ ಎಫ್ಸಿ ಜೇಗರೆಡ್ಡಿ ಮಲ್ಲಿಕಾರ್ಜುನ್ ತೊದಲಬಾಗಿಯವರು ಒಬ್ಬ ಜಿಲ್ಲಾ ಮಟ್ಟದ ಕೆಎಸ್ ಅಧಿಕಾರಿಯಾಗಿ ಯಾವುದೇ ಸಂಕೋಚ ಇಲ್ಲದೆ ರಜಾ ದಿನಗಳಲ್ಲಿ ಸರ್ಕಾರಿ ಶಾಲೆ ಮತ್ತು ಅಂಗನವಾಡಿಗಳಿಗೆ ತಮ್ಮ ಸ್ವಂತ ಖರ್ಚಿನಲ್ಲಿ ಪರಿಸರ ಪ್ರೇಮ ತಂಡವನ್ನ ಕಟ್ಟಿಕೊಂಡು ಬಣ್ಣ ದರ್ಪಣದ ಜೊತೆಗೆ ಸಸಿಗಳನ್ನ ನೆಡುವ ಇವರ ಸತ್ಕಾರ್ಯ ತುಂಬಾ ಆದರ್ಶವಾಗಿದೆ ಎಂದು ಇವರು ಬರೆದ ಸಾಧನೆ ಹಾದಿಯಲ್ಲಿ ಪುಸ್ತಕ ಮಹತ್ವದ ಯಶೋಗಾಥೆಗಳನ್ನ ಹೊತ್ತು ತಂದಿದೆ. ಈ ಪುಸ್ತಕ ಮಕ್ಕಳು ಓದಬೇಕು ಎಂದರು. ಕರ್ನಾಟಕ ರಾಜ್ಯ ಸರ್ಕಾರಿ ಮಹಿಳಾ ನೌಕರರ ಸಂಘದ ರಾಜ್ಯಾಧ್ಯಕ್ಷರಾದ ರಮಾ ಆರ್, ಸಾವಿತ್ರಿ ಬಾಯಿ ಫುಲೆ ಶಿಕ್ಷಕಿಯರ ಫೆಡರೇಷನ್ ರಾಷ್ಟ್ರೀಯ ಅಧ್ಯಕ್ಷರಾದ ಡಾ ಲತಾ ಎಸ್ ಮುಳ್ಳೂರು, ಹುಬ್ಬಳ್ಳಿಯ ಸರ್ವಧರ್ಮ ಸಮಾಜ ಸೇವಕರಾದ ರಮೇಶ್ ಮಹದೇವಪ್ಪನವರ್ ಮಾತನಾಡಿದರು. ಯೂತ್ ಫೌಂಡೇಶನ್ ಅಧ್ಯಕ್ಷರಾದ ರವಿಚಂದ್ರನ್ ದೊಡ್ಡಿಹಾಳ ಇವರ ಅಧ್ಯಕ್ಷತೆಯಲ್ಲಿ ಜರುಗಿದ ಈ ಕಾರ್ಯಕ್ರಮದಲ್ಲಿ ಧಾರವಾಡ ಜಿಲ್ಲಾ ಪಂಚಾಯತ್ ಉಪ ಕಾರ್ಯದರ್ಶಿಗಳು ಮಲ್ಲಿಕಾರ್ಜುನ್ ತೊದಲಬಾಗಿ, ಹುಬ್ಬಳ್ಳಿಯ ರೈತ ಸಂಘದ ಅಧ್ಯಕ್ಷರಾದ ಮಾರುತಿ ಬೆಳಗಿ, ಲೂಸಿ ಸಾಡನ, ಲತಾ ಮುಳ್ಳೂರು, ಬೀಲ್ವನಿ ಸಂಸ್ಥೆಯ ಮುಖ್ಯಸ್ಥರು ಉಮಾದೇವಿ ಹಿರೇಮಠ್, ಡಾ ಭಾರತಿ ಗಾಣಿಗೇರ್, ಕೆಜಿ ದೇವರಮನಿ, ಡಾ ಪ್ರೇಮಾ ಗಿರಿಂಶೆಟ್ಟಿ, ಸುರೇಶ್ ಮಾದೇವ, ಶ್ರೀನಿವಾಸ್ ವಾಲಿಕಾರ್, ಬಸವರಾಜ್ ಕುಡುಮಕ್ಕಲಿಗೇರ್, ಜ್ಯೋತಿ ಆಚಾರ್, ಯಲ್ಲಪ್ಪ ಪರಸಪ್ಪನವರ್, ಯಲ್ಲಾ ಲಕ್ಕಮ್ಮನವರ್, ಪಂಡಿತ ಆವಜಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಸ್ವಲ್ಪ ಮಟ್ಟಿಗೆ ಬದಲಾಯಿತು. ಪ್ರಧಾನ ಕಾರ್ಯದರ್ಶಿ ಆಗಿರುವಂತಹ ಉಮಾ ಮಾದೇವಂತ ಗುಪ್ತಾ ಅವರು ಈ ಮಕ್ಕಳ ಲೈಬ್ರರಿ ಬಗ್ಗೆ ಮತ್ತೆ ಈ ಇಡೀ ಸಾಹಿತ್ಯದ ಬಗ್ಗೆ ಅವರು ನಮಗೆ ಕೊಟ್ಟಂತಹ ಪ್ರೋತ್ಸಾಹ, ಅವರು ಮಾಡ್ತಿರುವಂತಹ ಕೆಲಸ ನಮ್ಮನ್ನ ಬದಲಾಯಿಸಿ ಈ ಕಾರಣಕ್ಕೆ ನನಗೆ ಈ ಪುಸ್ತಕ ಬಹಳ ಆಸಕ್ತಿಕರವಾಗಿರುವುದು. ಇವತ್ತು ಒಂದು ವಿಶಿಷ್ಟ ಸಂದರ್ಭದೊಳಗೆ ನಾವಿದ್ದೀವಿ. ಇದು ಸಾಧನ ಕೇರಿ. ಧಾರವಾಡ ಅನ್ನೋದು ಒಂದು ಸಾಧಕರ ಕೇರಿ, ಸಾಧಕರ ಊರು. ಸಾಧಕರ ಊರೊಳಗಡೆ ನಾವು ಒಂದು ಸಾಧನೆಯ ಹಾದಿಯಲ್ಲಿ ಪುಸ್ತಕ ಬಿಡುಗಡೆ ಮಾಡ್ತೀವಿ. ಈ ಸಾಧನೆಯ ಹಾದಿಯಲ್ಲಿ ಪುಸ್ತಕ ಬರೆದವರು ಕೂಡ ಅವರ ಹಾದಿ ಕೂಡ ಒಂದು ಸಾಧನೆಯ ಹಾದಿಯೇ. ಆ ಹಾದಿಯೊಳಗಡೆ ಅವರು ಬಂದವರು. ಹೀಗಾಗಿ ಈ ಪುಸ್ತಕದ ಬಗ್ಗೆ ಒಂದು ಚೂರು ಹೇಳಬೇಕು ಅಂತ ಆದ್ರೆ ಇಲ್ಲಿ ಒಟ್ಟು 27 ಕಥೆಗಳಿವೆ. ಅವರು ಅದನ್ನ ಕಥೆಗಳು ಅಂತ ಹೇಳ್ಕೊಂಡಾರೆ. ಆದ್ರೆ ಕಥೆಗಳ ಮಾತ್ರ ಅಲ್ಲ, ಅದರೊಳಗಡೆ ಕೆಲವು ಕಥೆಗಳ ಕಲ್ಪನೆಗಳು ಅಥವಾ ಯೋಚನೆಗಳು, ಅವರ ಅನುಭವಗಳು, ಜೀವನಾನುಭವಗಳು ಅದು ಇದೆ. ಆದ್ರೆ 27ರೊಳಗಡೆ ಹೆಚ್ಚಿನದು ನೆಪೋಲಿಯನ್ ಬೋನೋಪಾರ್ಟ್ನಿಂದ ಲಾಲ್ ಬಹದ್ದೂರ್ ಶಾಸ್ತ್ರಿ, KR ನಾರಾಯಣ್, ಐನ್ಸ್ಟೀನ್ ಈ ತರದ ವ್ಯಕ್ತಿಗಳ ಜೀವನದ ಸಾಧನೆಗಳಲ್ಲ, ಪ್ರಮುಖ ಘಟನೆಗಳಲ್ಲ, ಚಿಕ್ಕ ಚಿಕ್ಕ ಘಟನೆಗಳು. ಬಹುಂಶ 27 ಭಾಗಗಳೊಳಗಡೆ ಹೆಚ್ಚಿನ ಅಂಶ ಗಾಂಧಿಯಿಂದ ಹಿಡ್ಕೊಂಡು ಬೋನೋಪಾರ್ಟ್ವರೆಗೂ ಸಾಕಷ್ಟು ವ್ಯಕ್ತಿಗಳ ಅವರ ಜೀವನದ ಘಟನೆಗಳು. ಅದರ ನಂತರ ಕೆಲವು ಭಾಗ ಸಾಮಾನ್ಯ ಜನ ಸಾಧನೆಯನ್ನ ಮಾಡಿ ಉನ್ನತ ಹುದ್ದೆಗೆ ಹೋದವರು, ದೊಡ್ಡ ಸ್ಥಾನಕ್ಕೆ ಏರಿದವರು, ಅವರ ಸಾಧನೆಗಳ ಬಗ್ಗೆ ಇಲ್ಲಿ ಅದೇ ಇವತ್ತು ಪುನೀತ್ ರಾಜ್ಕುಮಾರ್, ಗುಲ್ಜಾರಿ ಲಾಲ್ ನಂದಾ, ಅಣ್ಣಾ ಹಜಾರೆ, ರತನ್ ಟಾಟಾ ಮತ್ತೆ ಈ ತರದವರಲ್ಲ
ಹಾಗಂತ ಗ್ರಾಮದವರು ಹಳ್ಳಿಯವರು ಇಲ್ವೇ ಇಲ್ಲ ಅಂತ ಇಲ್ಲ. ಬಿಜಾಪುರ ಜಿಲ್ಲೆ ತಿಕೋಟ ತಾಲೂಕಿನ ಕೋಟ್ಯಾಳ ಗ್ರಾಮದ ರಾಚಪ್ಪ ನವಣಿ ಎನ್ನುವಂತಹ ಸಾಮಾನ್ಯ ವ್ಯಕ್ತಿಯ ಬಗ್ಗೆ ಕೂಡ ಆ ಪುಸ್ತಕದಲ್ಲಿ ಇಡೀ ಪುಸ್ತಕದೊಳಗಡೆ ಇರುವ ಒಂದು ಸಂದೇಶ. ಆ ಸಂದೇಶ ಮುಖ್ಯ ಯಾವುದು ಅಂದ್ರೆ, ಆ ಸಂದೇಶ ನನಗರ್ಥ ಆಗಿದ್ದು, ಮೊದಲನೇದು ಒಬ್ಬ ವ್ಯಕ್ತಿ ಕನಸು ಕಾಣಬೇಕು. ಕನಸು ಕಾಣೋದಕ್ಕೆ ಯಾರ ಅಪ್ಪನೇನೂ ಬೇಕಿಲ್ಲ, ಅದಕ್ಕೆ ಯಾರು ಅಡೆತಡೆ ಒಡ್ಡೋದಕ್ಕೆ ಸಾಧ್ಯ ಇಲ್ಲ. ಯಾರು ಕನಸು ಕಾಣ್ತಾರೋ ಅವರು ಮಾತ್ರ ಯಶಸ್ಸನ್ನು ಸಾಧಿಸೋಕೆ ಸಾಧ್ಯ ಆಗುತ್ತೆ. ಆದರೆ ಕೇವಲ ಕನಸು ಕಂಡ್ರೆ ಸಾಲದು. ಆ ಕನಸನ್ನು ಸಾಧಿಸೋದಕ್ಕೆ ಬೇಕಾದಂತಹ ಛಲ, ನಿರಂತರ ಪರಿಶ್ರಮ ಅದು ಬೇಕು. ಅದು ಈ ಇಡೀ ಪುಸ್ತಕದ ಆಶಯವಾಗಿ ಇದನ್ನ ಮಾಡೋದಕ್ಕೆ ಯುವಕರನ್ನ ಅವರು ಪ್ರೇರೇಪಣೆ ಮಾಡೋದು ಈ ಪುಸ್ತಕದ ಆಶಯವಾಗಿ ನನಗೆ ಕಾಣಿಸುತ್ತೆ. ಒಮ್ಮೆ ನಮ್ಮ ಒಳಗಡೆ ಹುಟ್ಟಿದಂತಹ ಕನಸು ಬೇರೆಯವರ ನಂಬಿಕೆಯಿಂದ ಅದು ಇನ್ನೂ ಸ್ವಲ್ಪ ಬಲವಾಗುತ್ತೆ ಅನ್ನೋದನ್ನ ಇದರೊಳಗಡೆ ಕಾಣಿಸುತ್ತೆ. ಇದರೊಳಗಡೆ ಎರಡು ಘಟನೆ ಆ ಪುಸ್ತಕ ನನಗೆ ಬಹಳ ಆಸಕ್ತಿಕರವಾಗಿರುವಂತಹದ್ದು. ಅಂದ್ರೆ ತುಂಬಾ ಇದೆ, ಇದನ್ನ ಹೇಳೋದಕ್ಕೆ ಹೆಚ್ಚು ಟೈಮ್ ಬೇಕು. ಮತ್ತೆ ಇದು ಈ ವೇದಿಕೆ ಅದಕ್ಕೆ ಅಲ್ಲ. ನನಗೆ ಆ ಮಕ್ಕಳೆಲ್ಲ ಮಾಡುವಾಗ ನನಗೊಂಥರ ನಿಮ್ಮನ್ನು ನೋಡಿ ಹೊಟ್ಟೆ ಕಿಚ್ಚಾಗ್ತಿತ್ತು. ನಾನು ಇಲ್ಲಿ ಯಾಕೆ ಕೂರ್ಬೇಕಿತ್ತು, ಅಲ್ಲಿ ಕೂತಿದ್ರೆ ಅಂತ ಚಂದ ನೋಡ್ತಿದ್ದೆ ಮಕ್ಕಳದು. ಇಲ್ಲಿ ಕೂತವ್ರು ವಿಚಾರಗಳನ್ನ ತಿಳ್ಕೊಳ್ತೀನಿ ಸರ್. ಅದೇ ರೀತಿ ಮಲ್ಲಿಕಾರ್ಜುನ್ ಚತುರ್ಭಾಗಿ ಸರ್ ಅವ್ರ ಬಗ್ಗೆ ಇಲ್ಲಿ ಹೇಳಬೇಕು ಅಂತ ಹೇಳಿದ್ರೆ, ಅಂತ KS ಅಧಿಕಾರಿಗಳು ಅವರ ಕಚೇರಿಗಳಿಗೆ ಸರ್ ಕೂಡ ಈಗಾಗಲೇ ಹೇಳಿದ್ರು, ಆ ಕಚೇರಿಯಲ್ಲಿ ಒಂದು ಸಣ್ಣ ಕೆಲಸ ಇದ್ರೂ ಕೂಡ ಇವತ್ತಿನ ದಿನದಲ್ಲಿ ಕೆಲಸದ ಒತ್ತಡ ಅದನ್ನ ನಿರ್ವಹಣೆ ಮಾಡ್ತಕ್ಕಂಥದ್ದಕ್ಕೆ ಎಷ್ಟೆಲ್ಲ ಶ್ರದ್ಧೆ ಇರಬೇಕು ಮತ್ತೆ ಸಮಯ ಪಾಲನೆ ಮಾಡಬೇಕು ಅನ್ನೋದಕ್ಕೆ ಅಂತ ಒಂದು ಕಾರ್ಯವನ್ನ ಅತ್ಯುತ್ತಮವಾಗಿ ನಿರ್ವಹಿಸ್ಕೊಂಡು ಬಂದಿದ್ದೀರಾ ಸರ್. ಸರ್, ತಾವು ಶಿವಮೊಗ್ಗದಲ್ಲಿ ಕೆಲಸ ಮಾಡಿದ್ದೀರಾ ಅನ್ನೋದು ನನಗೆ ಗೊತ್ತಿರಲಿಲ್ಲ ಸರ್. ಶಿವಮೊಗ್ಗದಲ್ಲಿ ಎಷ್ಟು ಒಂದು ಒತ್ತಡ ಇರುತ್ತೆ ಅನ್ನೋದಕ್ಕೆ ನಾನು ಸಾಕ್ಷೀಭೂತ ಆಗಿದ್ದೀನಿ ಸರ್. ಸೊ ಹಾಗಾಗಿ ಅಲ್ಲಿ ನೀವು ಕಾರ್ಯ ನಿಭಾಯಿಸಿ ಅಲ್ಲಿ ಪ್ರಶಂಸೆ ಪಡ್ಕೊಂಡಿದ್ದೀರಾ. ಈಗಲೂ ಕೂಡ ಆ ಕಾರ್ಯನ ಅತ್ಯುತ್ತಮವಾಗಿ ನಿಭಾಯಿಸ್ಕೊಂಡು ಬರ್ತಾ ಇದ್ದೀರಾ ಅಂತ ಹೇಳಿದ್ರೆ ನಿಜವಾಗ್ಲೂ ನಾವೆಲ್ಲ